ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ದೇವ ಜನರೇ, ಪ್ರತಿಯೊಬ್ಬರನ್ನು ದೇವರು ಆಶೀರ್ವದಿಸಲಿ. ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ದಿನವೂ ದೇವರನ್ನು ನಾವು ಪ್ರಾರ್ಥಿಸುವಾಗ ದೇವರು ನಮಗೆ ಹೊಸ ಬಲವನ್ನು ಕೊಡುತ್ತಾರೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಮ್ಮ ಎಂಥ ಪರಿಸ್ಥಿತಿಯಲ್ಲೂ ಕೂಡ ನಾವು ದೇವರನ್ನು ನಮ್ಮೊಂದಿಗೆ ಇದ್ದಾರೆ ಎಂಬುವಂಥ ನಂಬಿಕೆ, ನಾವು ದೇವರೊಂದಿಗೆ ನಡೆಯುತ್ತಿದ್ದೇವೆ ಎಂಬಂಥ ನಮ್ಮ ಹೃದಯದಲ್ಲಿ ದೃಢತನ ಇದ್ದರೆ ಮಾತ್ರ ನಾವು ದೇವರನ್ನು ನಂಬಲು ಸಾಧ್ಯ. ಅದೇ ರೀತಿಯಾಗಿ ನಂಬಿಕೆಯಿಂದ ಪ್ರಾರ್ಥಿಸಿ ನಾವು ಪ್ರತಿದಿನವೂ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋಣ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಕೀರ್ತನೆಗಳು 16ನೇ ಅಧ್ಯಾಯ 8ನೇ ವಚನವಾಗಿದೆ. ಇರಿಸಿಕೊಳ್ಳುವೆ ಪ್ರಭು, ಸತತ ನನ್ನೆದುರಿಗೆ ಆತನಿರಲು ಬಲ ನನಗೆ ಎಲ್ಲಿಹದು ಹೆದರಿಕೆ ಎಂಬುದಾಗಿ ಈ ವಚನ ನಮಗೆ ಹೇಳುತ್ತದೆ. ಆಮೇನ್. ದೇವರು ಈ ವಾಕ್ಯವನ್ನು, ಪ್ರಭುವನ್ನು ನಮ್ಮ ಜೀವನದ ಕೇಂದ್ರವಾಗಿ ಇಟ್ಟುಕೊಂಡಾಗ ಭಯಕ್ಕೆ ಸ್ಥಳವಿರುವುದಿಲ್ಲ ಎಂಬುದಾಗಿ ಈ ವಾಕ್ಯ ನಮಗೆ ಸ್ಪಷ್ಟವಾಗಿ ಅರಿವುಪಡಿಸುತ್ತದೆ. ಇದನ್ನು ನಾವು ತಿಳಿದುಕೊಳ್ಳಬೇಕು. ಜೀವನದ ಸವಾಲುಗಳು ಎಷ್ಟೇ ದೊಡ್ಡದಾಗಿದ್ದರೂ ದೇವರು ನಮ್ಮೊಂದಿಗಿದ್ದಾರೆ ಎಂಬಂಥ ನಂಬಿಕೆ ದೃಢವಾಗಿ ನಮ್ಮ ಜೀವಿತದಲ್ಲಿ ಬರಬೇಕು. ಸಮಾಧಾನವನ್ನು ದೇವರು ನಮಗೆ ಆಗ ಮಾತ್ರ ನೀಡುತ್ತಾರೆ. ಎಷ್ಟೇ ದೊಡ್ಡದಾಗಿದ್ದರೂ ನಮ್ಮ ಸಮಸ್ಯೆಗಳು ದೇವರು ನಮ್ಮೊಂದಿಗಿದ್ದಾರೆ ಎಂಬಂಥ ನಂಬಿಕೆ, ಧೈರ್ಯ, ಸ್ಥಿರತೆ ಮತ್ತು ಸಮಾಧಾನ ನಮ್ಮಲ್ಲಿರುತ್ತದೆ. ಆದ್ದರಿಂದ ಪ್ರತಿದಿನವೂ ಪ್ರಭುವಿನ ಸಾನ್ನಿಧ್ಯದಲ್ಲಿ ನಡೆಯೋಣ. ಅವರು ನಮ್ಮನ್ನು ಪ್ರತಿದಿನ ಮುನ್ನಡೆಸುತ್ತಾರೆ ಎಂಬಂಥ ನಂಬಿಕೆ, ಆಧ್ಯಾತ್ಮಿಕವಾಗಿ ನಾವು ಬೈಬಲನ್ನು ಓದುವಾಗ, ದೇವರ ವಾಕ್ಯವನ್ನು ನಾವು ಸ್ವೀಕರಿಸುವಾಗ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಒಂದು ಬದಲಾವಣೆಯನ್ನು ಕಾಣಲು ಸಾಧ್ಯ. ಈ ವಾಕ್ಯವನ್ನು ಅನೇಕರಿಗೆ ಶೇರ್ ಮಾಡುವ ಮುಖಾಂತರ ನೀವು ಸುವಾರ್ತೆಯಲ್ಲಿ ಪಾಲುದಾರರಾಗಿ ಎಂದು ಕೇಳಿಕೊಳ್ಳುತ್ತೇನೆ. ಆಮೇನ್.